ನಮಸ್ಕಾರ ವೀಕ್ಷಕರೇ, ಬರ್ರಿ ಇವತ್ತು ಅಡಿಕೆ ಪುಡಿ ಹೆಂಗೆ ಮಾಡೋದು ಅಂತ ನೋಡೋಣ. ನೋಡ್ರಿ, ಎಲೆ ಅಡಿಕೆಗೆ ನಮ್ಮ ಹಿಂದೂ ಧರ್ಮದೊಳಗೆ ಭಾಳ ಅಂದ್ರೆ ಭಾಳ ಮಹತ್ವ ಅದ ರೀ. ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ನಾನು ಇಲ್ಲಿ ಅಡಿಕೆ ಮತ್ತು ಬಡೆ ಸೊಪ್ಪು ಮತ್ತು ಮಗಜ ಬೀಜ ಇವು 3 ಉಪಯೋಗಿಸ್ಕೊಂಡು ಅಡಿಕೆ ಪುಡಿ ಮಾಡೀನಿ ರೀ. ಫಸ್ಟ್ ಒಂಚೂರು ತುಪ್ಪ ಹಾಕಿ ಅಡಿಕೆ ಅದ್ರಾಗ ಹಾಕಿ ಹುರಿಬೇಕ್ರಿ. ಇಲ್ಲಿ ನೋಡ್ರಿ, ಎಲ್ಲ ಶುಭ ಕಾರ್ಯಗಳಿಗೆ ನಾವು ಫಸ್ಟ್ ಮುಂದೆ ಮಾಡೋದಂದ್ರೆ ವೀಳ್ಯದೆಲೆ ಅಡಿಕೆ. ಎಷ್ಟು ಅದರ ಮಹತ್ವದ ನೋಡ್ರಿ. ಅಷ್ಟೇ ಅಲ್ರಿ, ಇದು ಮನುಷ್ಯನ ಆರೋಗ್ಯ ದೃಷ್ಟಿಯಿಂದನೂ ಇದಕ್ಕೆ ವಾತ ಕಫ ಮತ್ತು ಪಿತ್ತ ಎಲ್ಲನೂ ಸಮತಟ್ಟಾಗಿ ಇಡುವಂಥ ಶಕ್ತಿ ಅದಂತ. ಅಡಿಕೆಗೂ ಅಷ್ಟೇ ರೀ, ಅಡಿಕೆಗೂ ಜೀರ್ಣಕ್ರಿಯೆಗೆ ಭಾರಿ ಅಂದ್ರೆ ಭಾರಿ ಹೆಲ್ಪ್ ಆಗ್ತದಂತ. ಇಷ್ಟಲ್ದ ನಾವು ಸುಣ್ಣ ಹಾಕ್ಕೊಂಡು ತಿಂತೀವಲ್ರಿ, ಈ ಕ್ಯಾಲ್ಶಿಯಂ ಗುಳಿಗೆ ತಗೊಳ್ಳೋದ್ರ ಬದ್ಲಿ ದಿನ ಎಲೆ ಅಡಿಕೆ ತಿಂದ್ರೆ ಮನುಷ್ಯ ಕ್ಯಾಲ್ಶಿಯಂ ತಂತಾನ ಉತ್ಪತ್ತಿ ಆಗ್ತದಂತ್ರಿ. ಹೆಣ್ಮಕ್ಳಿಗಂತೂ ಆಫ್ಟರ್ 40 ಅಥವಾ ಆಫ್ಟರ್ 35 ಕ್ಯಾಲ್ಶಿಯಂ ಕಡಿಮೆ ಆಗ್ತಾ ಬರ್ತದಲ್ರಿ. ಹಿಂಗೆ ನ್ಯಾಚುರಲ್ ಆಗಿ ನಾವು ಸುಣ್ಣ ಹಾಕಿದ್ದ ಎಲೆ ಅಡಿಕೆ ತಿನ್ನೋದ್ರಿಂದ ಭಾಳ ಹೆಲ್ಪ್ ಆಗ್ತದೆ. ಇಲ್ಲಿ ನೋಡ್ರಿ, ನಾನು ಅಡಿಕೆ ಹುರಿದೆ, ಅದಕ್ಕೆ ಒಂಚೂರು ಟೈಮ್ ಬೇಕಾಗ್ತದೆ. ಆದ್ರೆ ಬಡೆ ಸೊಪ್ಪು ಭಾಳ ಲಘು ಹುರಿತದ್ರಿ. ಅಡಿಕೆನೂ ಅಷ್ಟೇ ಭಾಳ ಏನಲ್ಲ, ಸ್ವಲ್ಪ ಕೈ ಹಗರು ಬರೋ ತನಕ ಹುರಿಬೇಕ್ರಿ. ಈ ಬಡೆ ಸೊಪ್ಪು ಹುರಿದೆ. ಬಡೆ ಸೊಪ್ಪು ಅಷ್ಟೇ ರೀ, ಯಾರಿಗಾದರೂ ಅಸಿಡಿಟಿ ಆಗೋರಿಗೆ ಬಡೆ ಸೊಪ್ಪು ತಿಂದ್ರೆ ಭಾರಿ ಅಂದ್ರೆ ಭಾರಿ ಹೆಲ್ಪ್ ಆಗ್ತದ್ರಿ. ಮಗಜ ಬೀಜ ಹಾಕ್ತೀನಿ ರೀ ಈಗ. ಇವಕ್ಕೆಲ್ಲ ಚೂರು ತುಪ್ಪ ಹಾಕಿದ್ರೆ ಸಾಕಿಲ್ಲ, ಹಾಕಲಿಲ್ಲ ಅಂದರೂ ನಡೀತದ್ರಿ. ಮಗಜ ಬೀಜನೂ ಅಷ್ಟೇ ರೀ, ಇಮ್ಯುನಿಟಿ ಪವರ್ ಹೆಚ್ಚಿರ್ತದಂತ ಇದ್ರೊಳಗೆ. ಅದಕ್ಕೆ ನಾವು ಅಡಿಕೆ ಪುಡಿಗೆ ಇದು ಒಂದು ಚಲೋ ಆಗ್ತದಂತ ಹೇಳಿ ಹಾಕಿವ್ರಿ. ಕೆಲವೊಬ್ಬರು ಕೊಬ್ಬರಿ ಹಾಕ್ತಾರೆ, ನಾವೇನಿಲ್ಲಿ ಕೊಬ್ಬರಿ ಹಾಕಿಲ್ಲ. ಈಗ ಅವನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮತ್ತೊಂದು 2 ಪದಾರ್ಥ ಅವನ್ನ ಹಾಕಬೇಕು. ಲವಂಗದ ಪುಡಿ ಹಾಕ್ಬೇಕ್ರಿ. ಇದಕ್ಕೆ ಫಸ್ಟ್ ಹುರಿದ ಲವಂಗದ ಪುಡಿ ಹಾಕಬೇಕು. ಊಟ ಆದಮೇಲೆ ಎಲೆ ಅಡಿಕೆ ತಿನ್ನೋದ್ರಿಂದ ಜೀರ್ಣಕ್ರಿಯೆಗೂ ಭಾಳ ಚಲೋ ಹೆಲ್ಪ್ ಆಗ್ತದಂತ್ರಿ. ಈಗ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದೆ ಇದಕ್ಕೆ. ಇದಾದಮೇಲೆ ಪಚ್ಕರ್ಪೂರ ಅಂತ ಹೇಳಿ ಸಿಗ್ತದಲ್ರಿ ಮಾರ್ಕೆಟ್ನಾಗ, ಇದೆಲ್ಲ ಕಡೆ ಸಿಗ್ತದ್ರಿ. ಇದನ್ನು ಹಂಗೆ ಕೈಲೇ ಸ್ವಲ್ಪ ಉದುರಿಸ್ಬಿಟ್ರೆ ಸಾಕ್ರಿ, ಭಾರಿ ಘಮ ಘಮ ವಾಸನೆ ಆಗ್ತದೆ ಅಡಿಕೆ ಪುಡಿ. ಇದೇನಂದ್ರೆ ಈಗ ನೀರೊಳಗೆಲ್ಲ ಹಾಕ್ತೀವಲ್ರಿ, ಅದು ರೀ ಇದು ಪಚ್ಕರ್ಪೂರ ಅಂತ ಹೇಳಿ. ಹಾಕಲಿಲ್ಲ ಅಂದರೂ ನಡೀತದ, ಬಟ್ ಹಾಕಿದ್ರೆ ಮಸ್ತ್ ಘಮ ಘಮ ವಾಸನೆ ಆಗ್ತದ್ರಿ ಅಡಿಕೆ ಪುಡಿ. ಅದಕ್ಕೆ ಇದನ್ನ ಒಂಚೂರು ಹಾಕ್ಬೇಕ್ರಿ, ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ಮತ್ತು ಅಷ್ಟಲ್ದ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಭಾಳ ಅವ ರೀ. ಆಮೇಲೆ ಜಾಜಿಕಾಯಿ ಹಾಕ್ತೀನಿ ರೀ, ಸ್ವಲ್ಪ ಜಾಜಿಕಾಯಿ ತುರಿಬೇಕ್ರಿ ಅದ್ರೊಳಗೆ. ಜಾಜಿಕಾಯಿನೂ ಅಷ್ಟೇ ರೀ, ಈಗ ಕೆಲವೊಬ್ರಿಗೆ ನಿದ್ದೆ ಬರಂಗಿಲ್ಲ ಅಂತಾರಲ್ರಿ, ಹಿಂಗೆ ಜಾಜಿಕಾಯಿ ಹಾಕಿದ ಅಡಿಕೆ ಪುಡಿ ಅದು ತಿಂದ್ಬಿಟ್ರೆ ಮಸ್ತ್ ನಿದ್ದೆ ಬರ್ತದೆ ನೋಡ್ರಿ. ಈಗಂತೂ ಸಂಕ್ರಾಂತಿ ಹಬ್ಬ ಬಂತು. ಹಬ್ಬದ ಊಟ ಆದಮೇಲೆ ಎಲೆ ಅಡಿಕೆ ತಿಂದ್ರೆ ಭಾರಿ ಮಸ್ತ್ ಅನ್ನಿಸ್ತದ. ಎಲ್ಲರೂ ಮಾಡ್ಕೊಳ್ರಿ ಸಿಂಪಲ್ಲಾಗಿ ಒಂದು ಅಡಿಕೆ ಪುಡಿ ಮನೆ ಒಳಗೆ. ನೋಡ್ರಿ, ನಮ್ಮ ಅಡಿಕೆ ಪುಡಿ ತಯಾರಾಯ್ತು, ಭಾರಿ ಸರಳವಾಗಿ ತಯಾರಾಯ್ತು. ಇಲ್ಲಿ ನೋಡ್ರಿ, ಎಲೆದು ಮಹತ್ವ ಹಂಗದ ರೀ. ಎಲೆ ನೋಡ್ರಿ, ಯಾವತ್ತೂ ಎಲೆ ಬಳ್ಳಿ ಮನೆಯೊಳಗೆ ಇರಬೇಕಂತ, ಯಾಕಂದ್ರೆ ಅದ್ರೊಳಗೆ ಲಕ್ಷ್ಮಿಯ ಒಂದು ಸಾನ್ನಿಧ್ಯ ಇರ್ತದಂತ. ಇಷ್ಟಲ್ದ ನೋಡ್ರಿ, ನಾವು ಹನುಮಪ್ಪಗೆ ಎಲೆ ಪೂಜೆ ಕಟ್ಟಿಸ್ತೀವಲ್ರಿ, ಅದು ಅಷ್ಟೇ ರೀ, ಕೆಟ್ಟ ದೃಷ್ಟಿಯಿಂದ ನಾವು ಅದು ಕಾಪಾಡಲಿ ಅಂಥೇಳಿ ಎಲೆ ಪೂಜೆ ಕಟ್ಟಿಸ್ತೀವ್ರಿ ನಾವು. ಇವು ನೋಡ್ರಿ ಎಲೆ ನಮ್ಮ ಮನೆಯೊಳಗಿಂದ ರೀ ಇದು ಎಲೆ, ನಮ್ಮ ಮನೆ ಬಳ್ಳಿದ ರೀ ಇದು. ಹೆಂಗೆ ಡಾರ್ಕ್ ಕಲರ್ ಅದ ನೋಡ್ರಿ. ಬರ್ರಿ ನೋಡ್ಕೊಂಬರೋಣಂತ ನಮ್ಮ ಮನೆ ಎಲೆ ಬಳ್ಳಿನ. ಇದಕ್ಕೊಂದು ಏನಂದ್ರೆ ಟಿಪ್ಸ್ ಅಂದ್ರೆ, ಇದಕ್ಕೆ ಅಕ್ಕಿ ತೊಳೆದದ ನೀರು ಹಾಕೋದ್ರಿಂದ ಬಳ್ಳಿ ಭಾಳ ಚಂದ ಬೆಳಿತದಂತ್ರಿ ಇದು. ಇಲ್ಲಿ ನೋಡ್ರಿ ಹೆಂಗಾಗ್ಯದ, ಭಾರಿ ಮಸ್ತ್ ಆಗ್ಯದ್ರಿ ಬಳ್ಳಿ. ಒಂದು ಗಿಡಕ್ಕೆ ಹಬ್ಕೊಂಡದ್ರಿ ಇದು, ಒಂದು ನಮ್ಮ ದಾಸವಾಳ ಗಿಡಕ್ಕೆ ಹಿಂಗೆ ಹಬ್ಕೊಂಡದ್ ನೋಡ್ರಿ. ಮನೆಯೊಳಗೆ ಯಾವಾಗಲೂ ಇರ್ಬೇಕಂತ ಹೇಳ್ತಾರೆ ರೀ ಇದನ್ನು, ಒಂದು ಎಲೆ ಬಳ್ಳಿ. ಇಲ್ಲಿ ನೋಡ್ರಿ, ನಮ್ಮ ಶಿರ್ಸಿ ಅಡಿಕೆ ನೋಡ್ರಿ ಹೆಂಗೆ, ನಾವು ಜೋಳದ ರಾಶಿ ಹಾಕ್ತೀವಲ್ರಿ, ಹಂಗಿಲ್ಲ ಅಡಿಕೆ ರಾಶಿ ಹಾಕ್ತಾರೆ ನೋಡ್ರಿ, ಎಷ್ಟು ಚಂದ ಹಾಕ್ಯಾರ. ಇದನ್ನು ನೋಡ್ರಿ, ಇದು ನಮ್ಮ ಮನೆ ಎದುರುಗಡೆದು ಅಡಿಕೆ ಗಿಡಕ್ಕೆ ಎಲೆ ಬಳ್ಳಿ ಹಬ್ಬಿಸ್ತಾರೆ ರೀ, ಇಷ್ಟು ದೊಡ್ಡ ಆಗ್ತಾರೆ ರೀ. ನೋಡಿದ್ರಲ್ರಿ ಅಡಿಕೆ ಪುಡಿ ಹೆಂಗೆ ಮಾಡೋದು. ನಮಸ್ಕಾರ ವೀಕ್ಷಕರೇ.